ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನನಗೆ ಆಯೋಗ ಪುಸ್ತಕನ ಮತ್ತೊಂದ್ಸರಿ ನೋಡ್ತೀನಿ. ಇದು ಕರ್ನಾಟಕದ್ದು ಪಾರ್ಲಿಮೆಂಟ್ದು ಅಂತೇಳಿ. ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋದು ಕರ್ನಾಟಕದ ಬಗ್ಗೆ ಏನೇ ಚರ್ಚೆ ಮಾಡಲಿ. ಮೊನ್ನೆ ನಾನು ನಮ್ಮ ಎಲ್ಲ ಶಾಸಕರಿಗೆ ಒಂದು ಸಭೆ ಕರೆದಿದ್ದೆ. ನಾನು ಎದೊಳೋದು ಬೇಡ, ನಾನು ಈಲ್ಡ್ ಆಗಲ್ಲ ಹೇಳ್ಬಿಡಿ. ಈಲ್ಡ್ ಆಗಲ್ಲ. ಓಕೆ, ಮಾತಾಡಕ್ಕೆ ಬಿಡ್ತಾ ಇಲ್ವಲ್ಲ ಸಭಾ. ನೀವು ಕೂತ್ಕೊಳ್ಳಿ, ನಿಮ್ಗೆ ಏನಾಗ್ತದೆ ಅವಾಗ ಸೀನಿಯರ್ಸ್ ಆ ಕಡೆಗೆ ಮಾತಾಡ್ತಾರೆ, ನೀವು ಜೂನಿಯರ್ಸ್ ಆರಂಭದಲ್ಲಿ ಕೂತು ನೀವು ನೆಕ್ಸ್ಟ್ 5 ವರ್ಷ ಗೆದ್ದ ನಂತರ ಮತ್ತೆ ಇದೆಲ್ಲ ಮಾಡಿ. ನೀವು ಇವರು 6 ಸಲ ಗೆದ್ದಿದ್ದಾರೆ, ಅವರು ಆ ಕಡೆಗೆ ಮಾತಾಡ್ತಾರೆ. ಇನ್ನು 5 ಸಲ ಗೆದ್ದು ಬನ್ನಿ, ಮತ್ತೆ ಇದೆಲ್ಲ ನೋಡುವ. ಯಾರಿಗೆ ಹೇಳ್ತಾ ಇದ್ದಾರೆ? ನೀವು ಸೀನಿಯರ್ಸ್ ಆ ಕಡೆಗೆ ಮಾತಾಡ್ತಾರೆ, ಈ ಫಸ್ಟ್ ಟೈಮ್ ಸೆಕೆಂಡ್ ಎದ್ದು ಮಾತಾಡ್ತಾರೆ. ಇವರೆಲ್ಲ 6 ಸಲ 7 ಸಲ ಗೆದ್ದು ಬಂದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಕೂತ್ಕೊಳ್ಳಿ. ಸನ್ಮಾನ್ಯ ಕೌಜಲಿ ಕೂತ್ಕೊಳ್ಳಿ. ಸನ್ಮಾನ್ಯ ಲಾಡ್ ಅವರು ಹೇಳಿದ್ರು, ಸಂತೋಷ್ ಲಾಡ್ ಅವರು ಕೇಂದ್ರ ಸರ್ಕಾರದ ಮಾತಾಡಿದ್ರು. ಅಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಿದ್ರು. ವಿಜೇಂದ್ರ ಅವರು ಕೂಡ ಮಾತಾಡಿದ್ರು. ವಿಜೇಂದ್ರ ಅವ್ರು ಏನ್ ಹೇಳಿದಂತಾರೆ, ನಾವು 11ನೇ ಸ್ಥಾನದಲ್ಲಿದ್ರಿ, ಈಗ 5ನೇ ಸ್ಥಾನಕ್ಕೆ ಬಂದಿದ್ರಿ ದೇಶದ ಪ್ರಪಂಚದಲ್ಲಿ ಅಂತ ಹೇಳಿದ್ರು, ಆರ್ಥಿಕತೆಯ ಒಂದು ಇದರಲ್ಲಿ. ಸೊ ಅದನ್ನು ಗಮನದಲ್ಲಿ ಇಟ್ಕೊಬೇಕು, ಬರೀ ತಪ್ಪು ಹೇಳಂತದ್ದಲ್ಲ. ಆಯ್ತು, ನಂದೇನು ಚರ್ಚೆ ಮಾಡ್ಲಿ. ನಾನು ನಮ್ಮ ಗೌರವಾನ್ವಿತ ಕಾಂಗ್ರೆಸ್ ಸದಸ್ಯರಿಗೆ ಹೇಳೋವಂಥದ್ದು ಉತ್ತರ ಹೇಳ್ತಾರೆ. ಸರ್ ಹೇಳಿ ಸರ್, ನೀವು ಆರಾಮ್ಸೆ, ನೀವು ಫ್ರೀ, ನಿಮ್ಗೊಂದು 2 ಅವರ್ ಕೊಡ್ತಾರೆ, ನಮ್ಗೆ 1 ಅವರ್ ಕೊಟ್ಟಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ನಮ್ಮೆಲ್ಲ ಶಾಸಕರನ್ನು ನಾನು ಕರೆದಿದ್ದೆ. ಫೈನಾನ್ಸ್ ಬಗ್ಗೆ ಎಕ್ಸ್ಪರ್ಟ್ಸ್ ಅನ್ನ ಕರೆದು ಒಂದು 3-4 ಜನನ ಇದ್ರ ಬಗ್ಗೆ ನಿಮ್ದು ಏನಾನ ಕ್ವಶನ್ ಅಂಡ್ ಆನ್ಸರ್ ಇದ್ರೆ ಮಾತಾಡಿ. ಅವ್ರು ಏನೇನು ಸಿದ್ದರಾಮಯ್ಯನವ್ರ ಬಜೆಟ್ ಏನು ತಪ್ಪುಗಳಿದೆ, ಸರಿ ಇದೆ ಅನ್ನೋದ್ರ ಬಗ್ಗೆ ನಾನು ಒಂದು 2 ಅವರ್ಸ್ ನಾನು ಎಲ್ಲರಿಗೂ ಕರೆದಿದ್ದೆ. ಅವಾಗ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ. ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ, ಕಾಂಗ್ರೆಸ್ ಪಾರ್ಲಿಮೆಂಟ್ ಇದಾರಲ್ಲ, ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು. ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಬಗ್ಗೆ ಹೆಂಗ್ ಚರ್ಚೆ ಮಾಡಬೇಕು ಅಂತ ಹೇಳ್ಕೊಟ್ರೆ ಈ ಪ್ರಶ್ನೆನೇ ಬರಲ್ಲ, ಈ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ. ಅಲ್ಲೇ ಜೋರಾಗಿ ಆಗೋಗ್ತದೆ, ಅಲ್ಲೇ ದೊಡ್ಡ ಗಲಾಟೆ ಆಗೋಗ್ತದೆ. ಅದು ಮಾಡ್ದಿರಾ ಇಲ್ಲಿ ಬಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ರೆ ಉತ್ತರ ಮಾಡಕ್ಕೆ ಇಲ್ಲಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಅವ್ರು ಬರ್ತಾರ? ಬರಕ್ ಸಾಧ್ಯನೇ ಇಲ್ಲ. ಒಕ್ಕೂಟ ವ್ಯವಸ್ಥೆ. ಅದರಿಂದ ನಾನು ಯಾಕೆ ನೀವು ಮಾತಾಡ್ತೀರಿ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ನಾನು ಬರ್ತಾ ನಿಮ್ಗೆಲ್ಲ ನೀವು ನಾನ್ಸೆನ್ಸ್, ನೀವು ಸೆನ್ಸ್ಲೆಸ್. ನಮ್ಗೆ ಮಾತಾಡಿ ಸೆನ್ಸ್ ಇಲ್ಲ, ನಿಮ್ಗೆಲ್ಲ ಸೆನ್ಸ್ ಇದ್ದವ್ರು ಇರುವುದಲ್ಲಿ. ಆಯ್ತು ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ. ಏನು ಎದ್ದು ಮಾತಾಡ್ತೀನಿ? ಐ ನೋ ದಟ್, ಬಟ್ ಯು ಆರ್ ಟಾಕಿಂಗ್ ಅ ಬೆಟರ್ ಪ್ಲೇಸ್, ನಾಟ್ ಇನ್ ದಿಸ್ ಪ್ಲೇಸ್. ಮಾತಾಡಿ. ಒಟ್ಟು ನಾವು ಒಂದು ರೀತಿ ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀವಿ. ಸಾಲ ಜಾಸ್ತಿಯಾಗಿ ಕರ್ನಾಟಕದ ಸಾಲ ಕೂತ್ಕೊಳ್ಳಿ. ಯಾಕೆ ನೀವು ಮಾತಾಡಿ ಮುಗಿಸಿ? ನೀವು ಏನಾಗಿದೆ ನಿಮ್ಗೆಲ್ಲ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಏನ್ ಹೇಳಿದ್ರು? ಇಲ್ಲ ಮಾತಾಡಿ, ನೀವು ಮಾತಾಡಿ, ನೀವು ಮಾತಾಡಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ಆ ಶಬ್ದನ ಕಡತದಿಂದ ತೆಗಿಸ್ಬೇಕು. ನೀವು ಮಾತಾಡಿ ಅಶೋಕ್ ಅವರೇ. ಅಧ್ಯಕ್ಷರೇ, ಆ ಶಬ್ದನ ಕಡತದಿಂದ ಬಂದ್ಬಿಟ್ಟವ್ರು ನೋಡಿ, ಮಾತಾಡಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಗೆ ಗೊತ್ತಿದೆ ಎಲ್ಲ ನೀವು ಬುದ್ಧಿಯಲ್ವರು ಇರೋದು ಅಲ್ಲದೆ ಕೇಳಿ ಯಾರು ಇದ್ದೀರಾ? ಎಲ್ಲ ನಮ್ಗೆ ಗೊತ್ತಿದೆ, ನಮ್ಗೆಲ್ಲ ಗೊತ್ತಿದೆ. ಆಯ್ತು, ನಮ್ಮತ್ತವ್ರು ಯಾರೋ ಮೊದಲ ಬಾರಿ ಶಾಸಕರಿದ್ರು ಅವ್ರು ಮಾತಾಡಿದ್ ಕೇಳ್ತಾ ಇರೋದು ಸರ್. ನಾವು ಜೂನಿಯರ್ಸ್ ಹೇಳುವಂಗೆ ಆಯ್ತಲ್ಲ ಸೀನಿಯರ್ಸ್ಗೆ. ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀರಿ. ಸಾಲ 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 ಸಾಲ. ನಮ್ಮಲ್ಲೂ ಕೆಲವರು ಇದ್ದಾರೆ, 1 ಲಕ್ಷ ಸಾಲ ಮಾಡೋದು, ಅದನ್ನ ತೀರ್ಸಕ್ಕೆ 1 ಲಕ್ಷ ಮಾಡೋದು, ಅದನ್ನ ಬಡ್ಡಿ ಕಟ್ಟಕ್ಕೆ ಈ ತರದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಬಡ್ಡಿ ಕಟ್ಟೋದಕ್ಕೋಸ್ಕರ ಸಾಲ ಮಾಡುವಂತ ಪರಿಸ್ಥಿತಿಗೆ ಇವತ್ತು ರಾಜ್ಯ ಚಕ್ರ ಬಡ್ಡಿ ಆ ತರ ನಾವು ಬಂದಿದ್ದೀರಿ. ಒಂದು ಉದಾಹರಣೆಯನ್ನ ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, 2020-21ರಲ್ಲಿ ನಮ್ದು ಪ್ರತಿ ವರ್ಷ ಹೆಚ್ಚಾಗಿ ಪಡೆಯಲಾದಂಥ ಸಾಲ 41,483. 2021-22ರಲ್ಲಿ 21-22ರಲ್ಲಿ ಕೋವಿಡ್ ಬಂದಿದ್ದರಿಂದ 89,207 ಬಂದಿದ್ದೀರಿ ನಾವು. ಕೋಟಿಗಳಲ್ಲಿ
89,207 ಕೋಟಿಗಳು. ಅದೇ ರೀತಿ 2022-23ರಲ್ಲಿ ನಾವು 60,467 ಕೋಟಿಗೆ ಬಂದಿದ್ರಿ. 23-24 ಮತ್ತೆ 24-25 1,05,246. 24-25ರಲ್ಲಿ 1,05,246. 25-26ರಲ್ಲಿ 1,16,000. ನಾನು ಹಾಗೆ ನೋಡ್ತಾ ಇದ್ದೆ, ಏನು ಸಾಲ ಮಾಡಿರೋ ಅಂತ ಒಟ್ಟು ನಮ್ಮ ಸಾಲ ಎಷ್ಟು? 7,81,095. 7,81,095 ಕೋಟಿ ನಮ್ದು ಒಟ್ಟು ಸಾಲ. ನಾನು ಅದರಲ್ಲಿ ಸ್ವಲ್ಪ ಕೂಡ ಲೆಕ್ಕ ಕಳೆಯಲು ಸ್ವಲ್ಪ ಕಡಿಮೆ ಹಾಗೂ ಕೂಡಿ ನೋಡಿದೆ. ಕಳೆದೆಲ್ಲ ನೋಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳೊಬ್ಬರೇ 4,91,000 ಕೋಟಿ ಸಾಲ ಮಾಡಿದ್ದಾರೆ. ಯಾರು? ಮಿಸ್ಟರ್ ಸಿದ್ದರಾಮಯ್ಯನವರು ಒಬ್ಬರೇ. ಅಂದ್ರೆ ಅದನ್ನು ಲೆಕ್ಕ ಹಾಕಿದ್ದೀನಿ, ಹಾಕಿದ್ದೀನಿ, ಎಲ್ಲ ಲೆಕ್ಕ ಹಾಕಿದ್ದೀನಿ. ಎಲ್ಲ ಲೆಕ್ಕ ಹಾಕಿದ್ದೀನಿ. ಹಿಂದೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಲೆಕ್ಕ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದನೂ ಒಟ್ಟು ನಮ್ಮ ಸಾಲದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶೇರು 63% ಅಂತ. 63% ಸಾಲವನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಮಾಡಿದ್ದಾರೆ, ಆರ್ಥಿಕ ತಜ್ಞರು. ಇದರಿಂದ ನನಗೆ ಆಶ್ಚರ್ಯ ಆಗುವಂಥದ್ದು, ಇವರು ತೆರಿಗೆಗಳನ್ನು ಈಗ ಬಜೆಟಲ್ಲಿ ಓದಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲರೂ ಯಾಕೆ ಒಬ್ಬರು ಆರ್ಥಿಕ ತಜ್ಞರು ಅಂತ ಹೇಳಿಲ್ಲ, ಬಹಳಷ್ಟು ಜನ ಆರ್ಥಿಕ ತಜ್ಞರು ಒಂದು ಪರ್ಮನೆಂಟ್ ನೇಮ್ ಆಗೋಗ್ಬಿಟ್ಟಿದೆ ಆರ್ಥಿಕ ತಜ್ಞರು. ಎಷ್ಟು ಹುಷಾರಿದ್ದಾರೆ ಮನುಷ್ಯ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ನಿಮ್ಗೇನು ಅಂಥ ಟ್ಯಾಕ್ಸ್ಗಳನ್ನ ತೋರಿಸಲ್ಲ. ಇದರಲ್ಲಿ ಏನು ಟ್ಯಾಕ್ಸ್ಗಳು ತೋರಿಸಲ್ಲ. ಹೋದ ಸರಿ ಬಜೆಟಲ್ಲೂ ಏನು ಟ್ಯಾಕ್ಸ್ಗಳನ್ನ ಅಷ್ಟು ತೋರಿಸಿಲ್ಲ. ಯಾಕಂದ್ರೆ ಮಾರನೇ ದಿನ ಪೇಪರ್ ಎಲ್ಲ ಬರಬೇಕು. ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ ಎಲ್ಲ, ಕನ್ನಡಪ್ರಭ ಏನೇನಿದೆ ಬರಬೇಕು, ಚಾನೆಲ್ಗಳಲ್ಲಿ ಬರಬೇಕು. ಒಳ್ಳೆ ಬಡ್ಜೆಟ್ಟು, ಭರಪೂರ ಭರವಸೆಗಳು, ಭರಪೂರ ಇದು ಏನೋ ಹಣ ಎಲ್ಲ ಜಿಲ್ಲೆಗಳಿಗೂ ಅನ್ನೋದನ್ನು ತೋರಿಸ್ಬೇಕು. ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಮಾಡಿ ಬಡ್ಜೆಟಲ್ಲಿ ಏನು ಟ್ಯಾಕ್ಸ್ ಅಷ್ಟು ತೋರಿಸೇ ಇಲ್ಲ, ಏನು ಟ್ಯಾಕ್ಸ್ ತೋರಿಸೇ ಇಲ್ಲ. ಹೋದ್ಸರಿ ಹಂಗೆ ನಮಗೆ ಗೂಬೆ ಕೂತರಿಸಿದ್ರು ಜನಗಳ ಮೇಲೆ. ಹೋದ್ಸರಿ ಕೂತರಿಸಿ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ರು. ಸುಮಾರು 40,000 ಕೋಟಿಗೂ ಹೆಚ್ಚು ಮಾಡಿರ್ಬೇಕನ್ನೋ ಟ್ಯಾಕ್ಸ್ ಗೊತ್ತಿಲ್ಲ. ಪೆಟ್ರೋಲು, ಡೀಸೆಲು, ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ. ನಾವಿದ್ದಾಗೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ರಿ ನಾವು. ಯಾರು ಬಡವರು ಫ್ಲಾಟ್ ತಗೊಂಡ್ರೆ, 40 ಲಕ್ಷದೊಳಗಡೆ ಫ್ಲಾಟ್ ತಗೊಂಡ್ರೆ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ ನಾನು. ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಮಾಡಿದೆ ನಾನು. ಎಲ್ಲ GPAಗಳು ಮಾಡ್ತಾ ಇದ್ರು, ಅಗ್ರಿಮೆಂಟ್ಗಳು ಮಾಡ್ತಾ ಇದ್ರು ಎಲ್ಲರೂ ಕೂಡ. ಈ ಅಗ್ರಿಮೆಂಟು GPA ಹೋಗ್ಬೇಕು, ಸರ್ಕಾರಕ್ಕೆ ಆದಾಯ ಬರಬೇಕು ಅಂತ ಹೇಳಿ ನಾನು ಮಾಡಿದ್ಕೆ 1,500 ಕೋಟಿ ಎಕ್ಸ್ಟ್ರಾ ಬಂತು. 1,500 ಕೋಟಿ ಬಡ್ಜೆಟಲ್ಲಿ ಎಕ್ಸ್ಟ್ರಾ ಬಂತು. ಈಗ ಸಿದ್ದರಾಮಯ್ಯನವರು ಇದೇ ಸೇಮ್ ಕೊಟ್ಟಿದ್ದಾರೆ. ಇನ್ನ ಈ ವರ್ಷ ಇದೆಯಲ್ಲ 2025 ಮಾರಿ ಹಬ್ಬ, ಜನಗಳಿಗೆ ಕಾದಿದೆ ಮಾರಿ ಹಬ್ಬ ಎಲ್ಲರಿಗೂ. ತೆರಿಗೆಗಳು ನೋಡಿ, ಅವಾಗೆ ಹಾಲಂದಕ್ಕೆ ಹಾಗೆ ಪ್ಲಾನ್ ಹಾಕೊಂಡವ್ರೆ. ಹಾಲಂದು ರೈಸ್ ಮಾಡ್ತಾರೆ, ಆಲ್ಕೋಹಾಲ್, ಬಿಯರ್ಗೆ ಫಸ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ಕಿಕ್ ಕಡಿಮೆ ಇರೋ ಡ್ರಿಂಕ್ ಇರ್ಬೇಕದು. 4% 5% ಆಲ್ಕೋಹಾಲ್ ಇರಬೇಕು. ಫಸ್ಟ್ ಅಲ್ಲಿಂದ ಶುರು ಮಾಡಿ ಆಮೇಲೆ 40% ಆಲ್ಕೋಹಾಲ್ಗೂ ಹೋಗ್ತಾರೆ. ಅಂದ್ರೆ ತೆರಿಗೆಗಳು ಇನ್ಮೇಲೆ ಇಂಡೈರೆಕ್ಟ್ ಆಗಿ ಇನ್ನು ವರ್ಷ ಪೂರ್ತಿ ತೆರಿಗೆಗಳು, ಪ್ರತಿ ತಿಂಗಳು ತೆರಿಗೆಗಳಿಗೆ ನಾವು ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿಗೆ ಇವತ್ತು ನಮ್ಗೆ ತಂದಿದ್ದಾರೆ. ಅದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಈ ಹೆಚ್ಚುತ್ತಿರುವ ಸಾಲದ ಹೊರೆಯನ್ನು ನಾವು ಹೇಗೆ ಇಳಿಸ್ಕೊಳೋದು ಅನ್ನೋದ್ರ ಬಗ್ಗೆನೂ ನನಗನ್ಸ್ತತೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ. ಅವರೇ ಹೇಳಿದ್ರು GDPಯ 24.91 ಆಗಿದೆ ನಮ್ಮದು ಸಾಲದ್ದು. ಇದು ಮತ್ತೆ ಎಲ್ಲೂ ಕೂಡ ಅವರೇ ಹೇಳಿದ ರೀತಿ ಸಾಲ ತೆಗೆದುಕೊಳ್ಬೇಕು, ಆ ಸಾಲವನ್ನು ಅಭಿವೃದ್ಧಿಗೆ ಯೂಸ್ ಮಾಡಬೇಕು. ಈಗ 1,16,000 ಸಾಲ ತಗೊಂಡಿದ್ದಾರೆ. ಆ 1,16,000ನ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿತ್ತು. ಅಭಿವೃದ್ಧಿಗೆ ಇಲ್ಲ. ಅವ್ರು ತೋರಿಸಿರೋದೇ ಈ ಸರಿ 70,000 80,000 ತೋರಿಸಿದ್ದಾರೆ. 73,000 83 83. ಹೋದ ಸರಿ ಕಡಿಮೆ ಇತ್ತು, ಈ ಸರಿ ಅಲ್ಲಿಗೆ ತಂದಿದ್ದಾರೆ. ಅವ್ರು ಸಾಲ ಮಾಡಿರೋದೆಷ್ಟು? 1,16,000. ಅವರೇ ಹೇಳಿರೋ ಪ್ರಕಾರ ಸಾಲ ಮಾಡೋದು ತಪ್ಪಲ್ಲ,
ಸಾಲ ಮಾಡೋದು ತಪ್ಪಲ್ಲ, ಅದನ್ನೆಲ್ಲನೂ ಕೂಡ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಅವ್ರದೇ ರೂಲ್, ಅವರೇ ಒಂದು ರೂಲ್ ಮಾಡ್ಕೊಂಡಿದ್ದಾರೆ. ಆ ರೂಲ್ನ ಅವರೇ ವೈಲೇಟ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರು ಮಾಡಿದ ರೂಲ್ನ ಅವರೇ ವೈಲೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಹಣ ಇಲ್ಲ. ಅದಕ್ಕೆ ಎಲ್ಲ ನಾನು ಅವಾಗೆ ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲ ಶಾಸಕರು ಏನೇನು ಕಾಮೆಂಟ್ಗಳು ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲರೂ ಗೊತ್ತಿದ್ದಾರೆ. ಆ ಕಾಮೆಂಟ್ಗಳು ನಾನು ನೋಡಿದ್ದೀನಿ. ಅದರಿಂದ ಇವತ್ತು ಬಜೆಟ್ ಒಟ್ಟು ಗಾತ್ರದಲ್ಲಿ 17.4% ಮಾತ್ರ ಅಭಿವೃದ್ಧಿಗೆ ಖರ್ಚು ಮಾಡೋಕ್ಕೆ ಅವರು ಯೋಚನೆ ಮಾಡಿದ್ದಾರೆ. ಇದರಿಂದ ಎಲ್ಲೂ ಉದ್ಯೋಗ ಸೃಷ್ಟಿ ಆಗಲ್ಲ, ಎಲ್ಲೂ ಕೂಡ ಅಭಿವೃದ್ಧಿಯ ಒಂದು ಸೂಚ್ಯಾಂಕ ಮುಂದೆ ಹೋಗಲ್ಲ. ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗ್ತಾ ಇದೆ, ಅದು ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನಲ್ಲ, ಎಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ. ದುಸ್ಥಿತಿಗೆ ನಾವು ಕೇರಳ ರೀತಿ ಹೋಗ್ತೀರಿ ಅನ್ನೋದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಜನನೂ ಮಾತಾಡ್ತಾ ಇದ್ದಾರೆ. ಎಂಥ ಸರ್ಕಾರನ ನಾವು ತಂದುಬಿಟ್ರಪ್ಪ, ಏನು ತಪ್ಪು ಮಾಡಿದ್ರಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾನು ಈ ಸರ್ಕಾರಕ್ಕೆ ಹೇಳುವಂಥದ್ದು, ಈ ಬಜೆಟ್ನಲ್ಲಿ ಈ SC/ST ಹಣ ಇದೆಯಲ್ಲ, ಈ SC/ST ಹಣನ ಅವರು ಫ್ರೀಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ ನಾವು ಯೂಸ್ ಮಾಡಿದ್ದೀರಿ. ಇನ್ನು ಕೆಲವು ಮಂತ್ರಿ ಹೇಳಿದ್ದಾರೆ ತಪ್ಪೇನು ಅಂತಾನು ಕ್ವಶನ್ ಹೇಳಿದ್ದಾರೆ. ಅದಕ್ಕೆ ನಾನು ಆಮೇಲೆ ಬರ್ತೀನಿ ನಾನು ಅದಕ್ಕೆ. ಅವರು ಈಗ ನಮ್ಮ 2011ರ ಜಾತಿ ಗಣತಿ 11ರ ಜಾತಿ ಗಣತಿ ಪ್ರಕಾರ SC/ST ಜನಸಂಖ್ಯೆ SCಗಳದು 1,04,00,000 SCಗಳದು ಇರೋವಂಥದ್ದು, ಅಂದರೆ 17.1%. ST 42.48 ಲಕ್ಷ, 6.95%. ಒಟ್ಟು 24.10% SC/STಗಳು ನಮ್ಮ ರಾಜ್ಯದಲ್ಲಿ ಇರೋದು. ಅದು 2011. ಅಂದರೆ ರಾಜ್ಯದಲ್ಲಿ ಒಟ್ಟು ಇರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನಾನು ಹೇಳಿದ್ದೀನಿ. ಅವರೇ ಹೇಳಿರೋ ಪ್ರಕಾರ 2025-20 ಆಯವ್ಯಯದಲ್ಲಿ ಅವ್ರದ್ದು 4,09,549 ಕೋಟಿ ಅಂತ ಅವರೇ ಹೇಳಿದ್ದಾರೆ. ನಮ್ಮ ಬಡ್ಜೆಟ್ ಇಷ್ಟು ಅಂತ. ಅದರಲ್ಲಿ ಈ 24% ಅಪ್ರಾಕ್ಸಿಮೇಟ್ಲಿ 24% SC/STಗಳಿಗೆ ನಾವು ಕೊಡಬೇಕು. ಯಾಕೆಂದ್ರೆ ನಮ್ಮ ಜಮೀರಣ್ಣ ಬಂದಿಲ್ಲ ಇಲ್ಲಿ, ಜಮೀರಣ್ಣ ಬಂದಿಲ್ಲ. ಅವರು ಕೌನ್ಸಿಲ್ ಜೋರಾಗಿ ಹೇಳ್ತಾ ಇದ್ದೆ ನೋಡಿ, ಎಷ್ಟು ಬಾಂಧವ್ಯ ನಿನ್ಗೆ. ಬಂದಿಲ್ಲ, ಅವ್ರು ಹೇಳಿದ್ದಾರೆ. ಅಂದ್ರೆ ಅವರು ಈ ಕ್ಯಾಬಿನೆಟ್ ಮಂತ್ರಿ ಅಲ್ಲ, ಅವ್ರದ್ದು ಸಮಪಾಲು ಅವ್ರದ್ದು. ಅವ್ರು ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ 14% ಇದ್ದೀರಿ, ಆ ಪ್ರಕಾರ ಕೊಟ್ಟಿರೋದು ನೋಡಿದ್ರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮವರು ಎಲ್ಲ ಮುಸ್ಲಿಮರು ಅಂತಾರೆ, ಕೊಟ್ಟಿರೋದೇ ಕಡಿಮೆ, ನಮ್ಗೆ ಕೊಡಬೇಕಾಗಿದ್ದು 60,000 ಕೋಟಿ ಕೊಡಬೇಕು. ಸ್ಟೇಟ್ಮೆಂಟು 60,000 ಕೋಟಿ ಕೊಡಬೇಕು. ಇಲ್ಲಿ 24% ಜನ ಇದಾರಲ್ಲ, ನೀವು ಎಷ್ಟು ಕೊಡ್ಬೇಕು, ಇವ್ರಿಗೆ ಎಷ್ಟು ಕೊಡಬೇಕು? 24% SC/ST ಬಿಡ, ನಾನು ಮಾತಾಡ್ಬೇಕು ಸರ್, ಆಮೇಲೆ ರಿಪ್ಲೈ ಮಾಡಲಿ ಸರ್, ಪ್ಲೀಸ್. ಸುಮ್ಮನೆ ನಾನು ಹೇಳ್ತೀನಿ ತಪ್ಪುಗಳು. ನಾನು ನೋಡು, ಎಲ್ಲಾರು ಮಾಡ್ತಾರೆ, ನೀನು ಮಾಡಿದ್ದೀರಾ, ಎಲ್ಲರೂ ಮಾಡ್ತಾರೆ. ಕೇಳಿಸ್ಕೊಂಬಿಡಿ ಸಾವಧಾನ, ಆಮೇಲೆ ಏನ್ ಬೇಕೋ ಹೇಳ್ಗಳಿನಿ, ಏನ್ ಬೇಕಾದ್ರೂ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಇದ್ದೀರಿ. ವಿರೋಧ ಪಕ್ಷ ನಾಯಕರಿಗೆ ಒಂದು ಸ್ಮಾಲ್ ಕರೆಕ್ಷನ್, ಪ್ಲಾನ್ ಸೈಜ್ ಏನು, ನೀವು ವಿರೋಧ ಸನ್ಮಾನ್ಯ ಅಧ್ಯಕ್ಷರೇ ಪಾಪ ಮೊದಲನೇ ಸಾರಿ ಬರೋರಿಗೆ ಸನ್ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ಹೇಳಿ, ಅವ್ರಿಗೆ ನೀವು ಆ ಪ್ರಕಾರ ನೀವು ದುಡ್ಡು ಕೊಡೋದಾದ್ರೆ ನಿಮ್ಮ ಬಡ್ಜೆಟ್ 4,09,000 ಕೋಟಿ ಇರೋದ್ರಲ್ಲಿ ನೀವು ಹಂಗ್ ಲೆಕ್ಕ ಹಾಕಿದ್ರೆ 24.10% ಲೆಕ್ಕ ಹಾಕಿದ್ರೆ, ಜಮೀರ್ರ ಕ್ಯಾಲ್ಕುಲೇಷನ್ ಲೆಕ್ಕ 98,701 ಕೊಡಬೇಕು. 98,701 ಕೋಟಿ ಕೊಡಬೇಕು. ಮುಖ್ಯಮಂತ್ರಿಗಳ ಬಜೆಟ್ ಬಗ್ಗೆ ಮಾತಾಡಬೇಕು. ಅದೇ ಬಡ್ಜೆಟ್ ಸ್ಟೇಟ್ ಬಗ್ಗೆ ಮಾತಾಡೋದು. ಇಲ್ಲ, ಬಡ್ಜೆಟ್ ಅಲ್ಲಿ ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು. ಇದೆಲ್ಲ ಬಡ್ಜೆಟ್ ನಾನು ಹೇಳ್ತಾ ಇರೋದು, ಬೇರೆ ಯಾವುದು ಹೇಳ್ತಾ ಇಲ್ಲ, ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ನಾನು ಯಾವುದು ಕೇಂದ್ರ ಸರ್ಕಾರದ ಹೇಳ್ತಾ ಇಲ್ಲ. ಎಲ್ಲ ಇದ್ರಲ್ಲಿ ಕೊಡಬೇಕು ಅವ್ರು ಹೇಳಿರೋ ಪ್ರಕಾರ. ಇವರೇ ಅಷ್ಟು ಕೊಡ್ತಾ ಇಲ್ಲ. ಈಗ ಕೊಡ್ತಾ ಇರೋದೆಷ್ಟು? 42,017. ಅದನ್ನ ಮುಖ್ಯಮಂತ್ರಿಗಳು
ನನ್ಗೆ ಗೊತ್ತು 100% ಹೇಳೇ ಹೇಳ್ತಾರೆ ಅವರು. ನಾವು ಅದನ್ನ ತೆಗೆದು ಬಿಟ್ಟಿದ್ದೀರಿ, ಯಾವುದು ಸ್ಯಾಲ್ರಿ ತೆಗ್ದಿದ್ದೀರಿ, ಬೇರೆ ಬೇರೆ ತೆಗ್ದಿದ್ದೀರಿ ಅಂತ ಹೇಳ್ತಾರೆ. ಅಲ್ಲ ಹೇಳ್ಬೇಕಲ್ಲ, ನಿಮ್ಮ ಮಂತ್ರಿಗೂ ಹೇಳ್ಬೇಕು, ಈ ಮಂತ್ರಿಗೂ ಹೇಳ್ಬೇಕು. 2013 ಮಂತ್ರಿಗೂ ಜ್ಞಾನ ಇರಲಪ್ಪ ನಿಮ್ಗೆ. ಆಮೇಲೆ ಆನ್ಸರ್ ಮಾಡಿ. ಆಮೇಲೆ ನಾನು ಅದನ್ನೇ ಬರ್ದಿದ್ದೀನಿ ಕೆಳಗಡೆ ಲಾಸ್ಟ್ ಅಲ್ಲಿ ಬರ್ದಿದ್ದೀನಿ. ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಆ SC/ST ಜನಾಂಗಕ್ಕೆ ಅವ್ರೇನ್ ತಿಳ್ಕೊಂಡಿದ್ದಾರೆ, ನಮ್ದು 24% ಇದೆ ಬಡ್ಜೆಟ್ ಅಲ್ಲಿ, ನಮ್ಗೆ ಹತ್ರ 1 ಲಕ್ಷ ಕೋಟಿ ಬರಬೇಕು, ಬರ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಬಾರ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿ ಹೇಳಿ ರಾಜ್ಯದ ಜನತೆಗೆ, ನಾವು ಇಷ್ಟೆಲ್ಲ ತೆಗೆದು ಉಳಿದಿರೋದು ಇಷ್ಟದಲ್ಲಿ ಕೊಡ್ತೀರಿ ಅಂತ. ಅದನ್ನ ಜಮೀರ್ ಅಹಮದ್ ಅವ್ರಿಗೂ ಹೇಳ್ಬೇಕು, ಅವ್ರಿಗಲ್ಲ ಜಮೀರ್ ಅಹಮದ್ಗೂ ಹೇಳ್ಬೇಕು. ಯಾಕಪ್ಪ ಹಿಂಗೆಲ್ಲ ಹೇಳ್ತೀಯ ನೀನು ಅಂತ ಅವ್ರಿಗೂ ಬುದ್ಧಿವಾದ ಹೇಳ್ಬೇಕು. ಅವ್ರು ಹೇಳಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಇಲ್ಲ ಅಷ್ಟೇ. ನೀವು ಅವ್ರು ಕೊಡೋದಾದ್ರೆ ಇಲ್ಲೂ ಕೊಡಿ, ಯಾಕೆ ಕೊಡಲ್ಲ? ಅದರಿಂದ ನಾವು ಈ ತಾರತಮ್ಯನೂ ಹೋಗ್ಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ SC/STಗಳ ಒಂದು ಅಭ್ಯುದಯಕ್ಕೆ 1975ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಈ SC/STಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮುಂದುವರೆದ ವರ್ಗಗಳೇನಿದೆ ಅದಕ್ಕೆ ಈ ತಾರತಮ್ಯ ಆಗ್ತಾ ಇದೆ, ಈ ತಾರತಮ್ಯ ಹೋಗ್ಬೇಕು, ಅದಕ್ಕೆ ಒಂದು ಯೋಚನೆ ಮಾಡಬೇಕು ಅಂತ ಪಂಚವಾರ್ಷಿಕ ಯೋಜನೆಯಲ್ಲಿ 1974, 1978 ಅದರಲ್ಲಿ ಏನಾಯ್ತು, ಈ SCಗಳು ಮತ್ತು ಮುಂದುವರೆದವರು ಏನು ವ್ಯತ್ಯಾಸ ಇದೆ ಅಂತೇಳಿ ಅವತ್ತು ಒಂದು ಆಯೋಗ ಮಾಡಿದ್ರು. ಆಯೋಗ ಮಾಡ್ತು, ಅದು ವರದಿ ಕೊಡ್ತು. ಅವರು ಹೇಳಿದ್ರು, ನಾವು ಯಾರು ಮುಂದುವರೆದ ಜನಾಂಗ ಇದ್ದಾರೆ ಅವ್ರಿಗಿಂತ 10% ಈ SC/ST ಜನಾಂಗ ಹಿಂದೆ ಇದ್ದಾರೆ. ಅಂದ್ರೆ ನಾವೀಗ 2025ನೇ ಇಸ್ವಿಯಲ್ಲಿ ಇದ್ದೀರಿ. 2025ರಲ್ಲಿ ಇದ್ದೀರಿ. SC/STಗಳು ಎಲ್ಲಿದ್ದಾರೆ? 2015ರಲ್ಲಿ ಇದ್ದಾರೆ ಇನ್ನು. ಅಂದ್ರೆ ನಮಗೂ ಅವ್ರಿಗೂ 10 ವರ್ಷ ಡಿಫರೆನ್ಸ್. ಅಂದ್ರೆ ಅವರು ಹಿಂದುಳಿದಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಿಂದ ಆಗ ಇವೆಲ್ಲ ಶುರುವಾಗಿದ್ದು ಈ ಸ್ಕೀಮ್ಸ್ಗಳು ಏನಾಗಿದೆ ಅವಾಗ ಇದೆಲ್ಲ ಶುರುವಾಗಿದ್ದು. ಅದಾದ್ಮೇಲೆ 2006ರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಇದು SC/ST ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ ಮಾಡ್ತಾರೆ. ಇದು ಸಬ್ ಪ್ಲಾನ್ ಅಂತ ಒಂದು ಮಾಡ್ತಾರೆ ಕೇಂದ್ರ ಸರ್ಕಾರ. ಅದರಲ್ಲಿ ಹೇಳ್ತಾರೆ, ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಈ SC/ST ಜನಾಂಗಕ್ಕೆ ಮುಂದೆ ತರಬೇಕು ಅಂತೇಳಿ ನಾವೆಲ್ಲ ರೀತಿ ವ್ಯವಸ್ಥೆ ಮಾಡಿದ್ರು ಕೂಡ ಬರ್ತಾ 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 ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಅದರಲ್ಲಿ ಒಂದು ಪದ ಹೇಳಿದ್ದಾರೆ ಅಧ್ಯಕ್ಷರೇ, ತಾವು ಜ್ಞಾಪಕ ಇಟ್ಕೊಬೇಕು, ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ಜ್ಞಾಪಕ ಇಟ್ಕೊಬೇಕು. ನೀವು 10 ರೂಪಾಯಿನ ನೀವು SCಗೂ ಕೊಟ್ಟು 10 ರೂಪಾಯಿನ ನೀವು ಮೇಲ್ವರ್ಗದವ್ರಿಗೂ ಕೊಟ್ರೆ ಅದರಿಂದ ಈ ತಾರತಮ್ಯ ನಿವಾರಣೆ, ಬುಕ್ಕಲ್ಲಿ ಬರ್ದಿರೋದು, ಈ ಬುಕ್ಕಲ್ಲಿ ಹಂಗೆ ಬರ್ದಿದ್ದಾರೆ, ಈ ತಾರತಮ್ಯ ನಿವಾರಣೆ ಆಗಲ್ಲ. ನಾನು ಯಾಕೆ ಎಲ್ಲಿಗೆ ಬರ್ತಾ ಇದ್ದೀನಿ ಅಂದ್ರೆ, ನೀವು ದುಡ್ಡು ಕೊಟ್ಟಿರೋದಕ್ಕೆ ನೀವು 2000 ರೂಪಾಯಿ SCಗೂ ಕೊಡ್ತಾ ಇದ್ದೀರಾ. ಯಾವುದೋ ಭಾಗ್ಯಲಕ್ಷ್ಮಿನ ಗೃಹಲಕ್ಷ್ಮಿ 2000 ರೂಪಾಯಿ ಗೃಹಲಕ್ಷ್ಮಿ ಇವ್ರಿಗೂ ಕೊಡ್ತೀರಾ, ಮೇಲ್ವರ್ಗದವ್ರಿಗೂ ಕೊಡ್ತೀರಾ, ಅಲ್ಪಸಂಖ್ಯಾತರು ಎಲ್ಲ ಬಿಡಿ, ಯಾಕೆ ಎಲ್ಲರಿಗೂ ಕೊಡ್ತೀರಾ. ಈ ಪ್ಲಾನಲ್ಲಿ ಕೇಂದ್ರ ಸರ್ಕಾರ, ಅದು ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2006 ಪ್ಲಾನಿಂಗ್ ಕಮಿಷನ್ ಮಾಡಿರೋದು. ನಾನು ಮುಖ್ಯಮಂತ್ರಿಗಳಿಗೆ ಕಾಪಿ ಕಳಿಸ್ಕೊಡ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಇದೇ ತರ ಮಾಡ್ಕೊಂಡು ಹೋದ್ರೆ SCಗಳು ನಮ್ಮ ಇದಕ್ಕೆ ಬರಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಬೂಸ್ಟ್ ಕೊಡಬೇಕು. ನೀವು ಅವ್ರಿಗೆ ಜನರಲ್ ಅವ್ರಿಗೆ ನೀವು 2000 ಕೊಟ್ರೆ ಇವ್ರಿಗೆ 4000 ಕೊಡ್ಬೇಕು SC/STಗಳಿಗೆ. ಆಗ ಈ ತಾರತಮ್ಯನ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು ಅಂತೇಳಿ ಪ್ಲಾನಿಂಗ್ ಕಮಿಷನರ್ ನಾನಲ್ಲ, ಅದನ್ನು ಪ್ಲಾನಿಂಗ್ ಕಮಿಷನರ್ ಕೊಟ್ಟಿರೋದು ಇದರಲ್ಲಿ. ಅದರಿಂದ ನಾನು ಹೇಗೆ ಇದನ್ನ ಅಳಿಯಕ್ಕೂ ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಅವರು ಯಾವ ರೀತಿ ಇದನ್ನ ಅಳೆದಿದ್ದಾರೆ ಅಂತೇಳಿ. ಆ SC/ST ಜನಾಂಗದ ಕೇರಿಗಳಲ್ಲಿ ಹೋಗಿ ಸರ್ವೆ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಅವರು ಬಹುಮುಖ್ಯ ಯೋಜನೆಗಳು ಅಂದರೆ ಶಿಕ್ಷಣ, ಜೀವನೋಪಾಧ್ಯಾಯ, ಇದರಲ್ಲಿ ಆ ಲಿಂಗಾನುಪಾತನೂ ಅಷ್ಟೇ, ಆ ಮೇಲು ಫಿಮೇಲ್ ಇದೆಯಲ್ಲ, ಫಿಮೇಲ್ ಕಡಿಮೆ ಆಗ್ತಾ ಇದೆ SCಗಳಲ್ಲಿ.
ಕಡಿಮೆ ಆಗ್ತಾ ಇದೆ ಅವ್ರು ಕೊಟ್ಟಿರೋ ವರದಿಯಲ್ಲಿ. ಸೆಕ್ಸ್ ರೇಷಿಯೋ ಅದು ಕಡಿಮೆ ಆಗ್ತಾ ಇದೆ ಎಸ್ಸಿಗಳಲ್ಲಿ. ಲಿಟ್ರಸಿ ಕಡಿಮೆ ಆಗಿದೆ. ಆಮೇಲೆ ಚೈಲ್ಡ್ ಮಾರ್ಟಾಲಿಟಿ, ಅದು ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್, ಆಮೇಲೆ ವರ್ಕ್ ಪಾರ್ಟಿಸಿಪೇಷನ್ ಅಂದರೆ ಕೆಲಸದಲ್ಲಿ ಭಾಗವಹಿಸುವುದು, ಅಂದರೆ ಕೆಲಸ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು, ವಿದ್ಯುತ್ ಶಕ್ತಿ ಸೌಲಭ್ಯ, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ, ಜಮೀನಿನ ಒಡೆತನ, ಇವೆಲ್ಲನೂ ಕೂಡ ಮಾನದಂಡವಾಗಿ ತೆಗೆದುಕೊಂಡು ಅವರು ಇಷ್ಟು ವರ್ಷ ಹಿಂದೆ ಇದ್ದಾರೆ ಅಂತ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈಗ ವಿನಂತಿ ಮಾಡ್ತೀನಿ, ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಏನಿದೆ ತಾವು ಉತ್ತರ ಕೊಡಬೇಕಾಗಿದ್ರೆ, ಇವತ್ತಿನ ಪರಿಸ್ಥಿತಿ ಏನಿದೆ, ನಾವಿಷ್ಟೆಲ್ಲ ಸ್ಕೀಮ್ಗಳು ತಂದು ಇಷ್ಟೆಲ್ಲ SC STಗಳ ಬಗ್ಗೆ ಮಾತಾಡಿ ಎಲ್ಲ ಆದ್ಮೇಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಾನದಂಡ ಬದಲಾವಣೆ ಆಗಿದೆಯೋ ಇಲ್ಲ ಅಲ್ಲೇ ಇದ್ದಾರೋ, ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ದಯವಿಟ್ಟು ತಿಳಿಸಿದ್ರೆ ರಾಜ್ಯ SC STಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತೈತೆ ಅಧ್ಯಕ್ಷರೇ. ಇದನ್ನು ಕೂಡ ಅವರಿಗೆ ನಾನು ಕೊಡ್ತೀನಿ. ಅಲ್ಲ ಇನ್ನೆಷ್ಟು ಊಟ ಆದ್ಮೇಲೆ ಮಾತಾಡಲ್ಲ? ಆಯ್ತು, ಊಟ ಆದ್ಮೇಲೆ ಮಾತಾಡ್ತೀನಿ. ಅದಲ್ಲ ಎಷ್ಟೊತ್ತು ಬೇಕು ಊಟ ಆದ ನಂತರ ಕೂಡ? ನನಗೆ ಅವಾಗ ಬಿಟ್ಟಿದ್ರೆ 1 hour ಅಲ್ಲಿ ಮಾತಾಡ್ತಾ ಇದ್ದೆ. ಇನ್ನು ಅಷ್ಟೇ ಮುಗಿಸ್ಬಿಡ್ತೀನಿ, ಒಂದು ಅರ್ಧ ಗಂಟೆ ಕೊಟ್ಟರೆ ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.